ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೆಡ್ನೆಸ್ಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ನಾನು ಕೆಲ್ಸಕ್ಕೆ ಲೀವ್ ಹಾಕಿದ್ದೀನಿ, ಹಾಗೆ ನಮ್ಮ ಹಸ್ಬೆಂಡು ಲೀವ್ ಹಾಕಿದ್ದಾರೆ. ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಅಂದರೆ ಇವತ್ತು ಏನು ಸ್ಪೆಷಲ್ ಅಂತ ಏನಿಲ್ಲ, ಸಾರಿ, ಸ್ಪೆಷಲ್ ಅಂತ ಏನಿಲ್ಲ. ನಮ್ಮ ಅವರಿಗೆ ಕಣ್ಣು ಆಪ್ರೇಷನ್ ಇದೆ. ಸೊ ಲಾಸ್ಟು ಫ್ರೈಡೇ ಚೆಕಪಿಗೆ ಕರ್ಕೊಂಡು ಹೋಗಿದ್ದೆ. ನನ್ನ ಫ್ರೆಂಡೇ ವರ್ಕ್ ಮಾಡ್ತಾಳೆ ಐ ಫೌಂಡೇಶನಲ್ಲಿ. ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ದೆ. ಅಂದರೆ ರೈಟು ಮತ್ತು ಲೆಫ್ಟ್ ಸೈಡು ಎರಡೂ ಕಾಣಿಸ್ತಲ್ಲ. ಲೆಫ್ಟ್ ಸೈಡ್ ಸ್ವಲ್ಪ ಅರ್ಧ ಪೊರೆ ಕವರ್ ಆಗಿದೆ, ರೈಟ್ ಸೈಡ್ ಮಾತ್ರ ಫುಲ್ ಕವರ್ ಆಗಿದೆ. ಏನು ಕಾಣಿಸಲ್ಲ, ಅಂದರೆ ಸಣ್ಣ ಸಣ್ಣ ಅಕ್ಷರಗಳು ಮತ್ತು ಸ್ವಲ್ಪ ಇಷ್ಟಿಷ್ಟು ದೊಡ್ಡದು ಕಾಣಿಸಲ್ಲ. ಸೊ ಹಾಗಾಗಿ ವೆಡ್ನೆಸ್ಡೇ ಅಪಾಯಿಂಟ್ಮೆಂಟ್ ಇತ್ತು ಅವರಿಗೆ. OT ಹಾಕ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ ಹಸ್ಬೆಂಡ್ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಹೋಗಬೇಕು. ಹಾಗಾಗಿ ಸ್ನಾನ ಮಾಡಿದ್ದೆ. ಸೊ ಥಂಡಿ ಬೇರೆ, ನನಗೂ ಕೋಲ್ಡ್ ಆಗಲ್ಲ. ಸ್ವಲ್ಪ ಚಳಿ ವೆದರ್, ಮತ್ತು ಸ್ವಲ್ಪ ಚಳಿ ಇರುತ್ತೆ, ಸ್ವಲ್ಪ ಬಿಸಿಲಿರುತ್ತೆ. ಕೆಲವೊಂದು ಬಾಡಿ ಕಂಡೀಷನ್ ಆ ಥರ ಇರುತ್ತೆ. ಬಿಸಿಲಿಗೂ ತಡೆಯಲ್ಲ ಮತ್ತು ಚಳಿಗೂ ತಡೆಯಲ್ಲ. ಸೊ ಹಂಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಾಡಿ ನಂದು. ನಾನು ಸ್ನಾನ ಮಾಡಿದಾಗ ಏನು ಕೂಂಬ್ ಹಾಕಲ್ಲ. ಅದು ಈವ್ನಿಂಗ್ವರೆಗೂ ಸರಿ, ಮತ್ತು ಇಲ್ಲ ನಾಳೆವರೆಗೂ ಸರಿ. ನಾನು ಹಾಗೆ ಇದು ಮಾಡಿರ್ತೀನಿ. ಸೊ ನನ್ನ ಹೇರ್ ಫಸ್ಟು ಇಲ್ಲಿವರೆಗೂ ಇತ್ತು. 3 years ಬ್ಯಾಕು ಸ್ಟೆಪ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫುಲ್ ಇಷ್ಟಕ್ಕೆ ಮಾಡಿಸಿದೆ ಸ್ಟೆಪ್ ಕಟ್ಟಿಂಗು. ಅದು ಏನಂದರೆ ಒಬ್ಬೊಬ್ಬರ ಕೈಯಲ್ಲಿ ಬೆಳೆಯಲ್ಲ ಅಂತಾರಲ್ಲ, ಹಾಗಾಗಿ ನಾನು ಬೆಳೆದಿಲ್ಲ. ಸೊ ನಾನು ಇದಕ್ಕೆ ಕೇರ್ ಮಾಡಿ 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 ಇಷ್ಟು ಬೆಳೆಸಿದ್ದೀನಿ. ಬಟ್ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ನೋಡಿದವರೆಲ್ಲ, ಏನು ಬಂದಿದ್ದು ನಿನಗೆ ಇಷ್ಟೊಂದು ಕೂದಲು ಕಟ್ ಮಾಡಿಸ್ಬಿಟ್ಟಿದ್ಯಾ ಅಂತೆಲ್ಲ ಅವರಿಗೆ ಬೈದಿದ್ದೇನೆ. ನಮ್ಮಮ್ಮ ಈಗಲೂ ನೋಡಿದ್ರು ಬೈತಾ ಇರ್ತಾರೆ, ಅದು ಯಾವಳ ಕೈ ಇಟ್ಲೋ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ನಾನೇ ಆ ಥರ ಕಟ್ ಮಾಡಿಸಿದ್ದೆ. ಅದು ನೋಡಿದ್ರೆ ಅಂದರೆ ನಂದು ಕೂಲು ತುಂಬ ದಪ್ಪ ಇದೆ, ಸಾಫ್ಟ್ ಇಲ್ಲ, ತುಂಬ ದಪ್ಪ ಇದೆ, ಬೇಗ ಒಣಗಲ್ಲ. ಸ್ನಾನ ಮಾಡಿದಾಗ ಇಷ್ಟೇ. ನೆಕ್ಸ್ಟ್ ಡೇಗೆ ಕೂಂಬಾಕಿ ಬಾಚೋದು. ಸೊ ನೋಡಿ ಇಷ್ಟು ಕಾಣಿಸುತ್ತೆ. ಇನ್ನೂ ಡ್ರೈ ಆಯಿತು ಅಂದರೆ ಈ ಫುಲ್ ಹಿಂಗೆ ಅಳ್ಕೊಂಡು ಬಿಡುತ್ತೆ. ಅಂದರೆ ನಂದು ಸ್ಟ್ರೈಟ್ ಇಲ್ಲ, ಕೂದಲು ವೇವ್, ಅಂದರೆ ಕರ್ಲಿನೂ ಅಲ್ಲ ಅಥವಾ ಫುಲ್ ಸ್ಟ್ರೈಟು ಅಲ್ಲ, ವೇವ್ ಇದೆ ನಂದು ಕೂದಲು. ಸೊ ಹಾಗಾಗಿ ಇಷ್ಟ ಬಿಟ್ಟಿದ್ದೀನಿ. ನಮ್ಮ ಮನೆಯವರು ಒಂದು ಬಾಟಲ್ ನೀರು ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಸೊ ತಿಂಡಿ ತಿನ್ಕೊಂಡು ಹೋಗಿದ್ದಾರೆ. ನಂದು ಟಿಫನ್ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಆಯಿತು. ಈಗ ಹೋಗೋಣ ಅಂತ ಹೊರಟಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ. ನಾನು ಒಂದು ಬಾಟ್ಲು ನೀರು ತೊಗೊಂಡು, ಜೊತೆಗೆ ಹೆಲ್ಮೆಟ್ ತೊಗೊಂಡು, ಡೋರ್ ಕ್ಲೋಸ್ ಮಾಡಿಕೊಂಡು ಮನೆಯಿಂದ ಹೊರಟೆ ನಾನು. ಅಂದರೆ ಇನ್ನೂ ಪ್ರೊಸೆಸಿಂಗ್ ಇರುತ್ತೆ, ಸ್ವಲ್ಪ ನಿಧಾನ ಆದರೂ ನಿಧಾನವಾಗಿ ಹೋಗೋಣ ಅಂಥೇಳಿ ಹೊರಟೆ. ನೋಡಿ ನನ್ನ ಗಾಡಿ ಬಿಸಿಲಲ್ಲಿ ಒಣಗ್ತಾ ಇದೆ. ಇನ್ನೂ ಶಿವರಾತ್ರಿ ಹಬ್ಬನೇ ಕಳೆದಿಲ್ಲ, ಆಲೇ ಫೆಬ್ರವರಿ 1 ಸಿಕ್ಕಾಬಟ್ಟೆ ತುಂಬ ಬಿಸಿಲಿದೆ, ಓಡಾಡೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಇನ್ನು ಸಮ್ಮರ್ ಬಂತು ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ 3 ಮಂತು ಹೆಂಗೆ ಕಾಲ ಕಳೆಯೋದು ಗೊತ್ತಿಲ್ಲ ನಿಜವಾಗ್ಲೂ. ಈಗಲೇ ಸಿಕ್ಕಾಬಟ್ಟೆ ಬಿಸಿಲು. ಅಲ್ಲಿಂದ ಹೊರಟೆ, ಬಂದು ರೀಚ್ ಆದೆ ನಾನು. ಅಂದರೆ ಹಾಸ್ಪಿಟ್ಲ್ ಹತ್ರ ಬಂದೆ. ಅಂದರೆ ಬರ್ತಾ ಅಂದರೆ ನಾನೇ ಗಾಡಿ ಓಡಿಸೋದಲ್ವ, ಸೊ ಹಾಗಾಗಿ ಅಷ್ಟೇ ಮನೆ ಹತ್ರನೇ ಗಾಡಿ ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ ಆನ್ ಮಾಡಿಕೊಂಡೆ. ಆಮೇಲೆ ಆಫ್ ಮಾಡ್ಕೊಂಡು ಸೀದಾ ಹಾಸ್ಪಿಟ್ಲ್ ಹತ್ರ ಬಂದೆ. ನಾನು ಬಂದು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನೋಡಿ
ಅವ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ನಮ್ಮ ಮನೆಯವರು ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ತುಂಬ ಜನ ನಾವು ಏನಂದರೆ ಮನುಷ್ಯನ ಒಂದೊಂದು ಪಾರ್ಟು ಮತ್ತು ಹೆಲ್ತ್ ಇಶ್ಯೂ ಎಷ್ಟಿದೆ ಅಂತಂದರೆ ನಿಜವಾಗ್ಲೂ ಕಣ್ಣಿಗೆ ಇಷ್ಟೊಂದು ಪೇಷಂಟ್ಗಳು ಬರ್ತಾರೆ ದಿನ ಅಂತ ಅನ್ನಿಸ್ಬಿಡ್ತು ನೋಡಿಬಿಟ್ಟು. ಅವ್ರು ಕರೆಯೋವ್ರಿಗೂ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೂ ಬಂದು ಕರೆದ್ರು. ನಮ್ಮ ಮನೆಯವರು ಲಿಫ್ಟಲ್ಲಿ ಹೋದರು. ಸೊ ನಾನು ಇನ್ನೇನು ಮೆಟ್ಲು ಹತ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಮೆಟ್ಲು ಹತ್ಕೊಂಡು ಹೋದೆ. ಅವ್ರು ಲಿಫ್ಟಲ್ಲಿ ಹೋದರು. ಅವ್ರು ಈಚೆ ಬರೋ ಅಷ್ಟೊತ್ತು ನಾನು ಅಲ್ಲೇ ಮೆಟ್ಲು ಹತ್ತಿ ನಿಂತಿದ್ದೆ. ಮೆಟ್ಲು ಹತ್ರ ಹೋದೆ. ಅವ್ರು ನೋಡಿ ನಗು ಬಂದುಬಿಡ್ತು ನನಗೆ. ನಾನು ಅದೇ ಟೈಮಿಗೆ ಬಂದಲ್ಲ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಅವರಿಗೆ ಆಪ್ರೇಷನ್ OT ಡ್ರೆಸ್ ಹಾಕ್ತಾಯಿದ್ದಾರೆ. ಪಾಪ ಅವರು ಅಂದರೆ ಫಸ್ಟ್ ಆಯಿತು 8:30ಗೆ ನಾವು ಬೇಗನೆ ಹೋಗಿದ್ವಲ್ಲ, ಹಾಗಾಗಿ ಫಸ್ಟ್ ಆಯಿತು. ಅವರು ಗೊತ್ತಾಗಿಲ್ಲ ಇನ್ನೊಂದು ಬ್ಲಡ್ ಅಂದರೆ ಬಿಫೋರು ಮತ್ತು ಆಫ್ಟರ್ 2 ಬ್ಲಡ್ ಟೆಸ್ಟ್ ಇತ್ತು ಅವರಿಗೆ. ಸಾರಿ, ಅಂದರೆ ಕೆಮ್ಮು ಜಾಸ್ತಿ ಆಗ್ಬಿಡ್ತು ನನಗೆ. ಹಂಗಾಗಿ ಅವ್ರ ಪಾಪ ಕೆಳಗಡೆ ಎಲ್ಲ ಹೋಗಿ ನೋಡ್ತಾ ಇದ್ರಂತೆ. ಆಮೇಲೆ ಮತ್ತೆ ತಿರ್ಗಾ ಕೇಳಿಬಿಟ್ಟು ಕರ್ಕೊಂಡು ಬಂದು ಡ್ರೆಸ್ ಹಾಕ್ಸಿ ವಾಶ್ರೂಮ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ರು. ವಾಶ್ರೂಮ್ಗೆ ಹೋಗಿ ಬಂದಾದಮೇಲೆ ತಲೆಗೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಮನೆಯವರು ಸೇಮ್ ಕಲರ್ದೇ ಜರ್ಕಿನ್ ಹಾಕಿದ್ದಾರೆ. ಕಾಮಿಡಿ ಏನಂತ ಅಂದರೆ ಇವರು ಎಲ್ಲ ಕಡೆ ಹಿಂದಿಂದನೇ ಹೋಗ್ತಾ ಇರೋದು ನೋಡಿಬಿಟ್ಟು ಆ OT ಒಳಗಡೆನೂ ಇವರು ಒಳಗಡೆ ಹೋಗಿದ್ರೆ ಮತ್ತೆ ಒಳಗಡೆಯಿಂದ ಹೋಗಿ ನೀವು ಬರೋಂಗಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ನಮ್ಮ ಮನೆಯವ್ರು ಬರೋದು ನೋಡಿ ನಗ್ತಾ ಇದ್ದೆ ನಾನು. ಪಾಪ ಅವರಿಗೆ ಸೀದಾ ಒಳಗಡೆನೇ ಹೋಗಿದ್ದಾರೆ ಮತ್ತು ವಾಪಸ್ ಕಳಿಸಿದ್ರು ಅವರಿಗೆ. ಇನ್ನೇನು ಮಾಡೋದು ಅವ್ರು ಬರೋವರೆಗೂ ಅಂತೇಳ್ಬಿಟ್ಟು ಅಲ್ಲೇ ಒಂದು TV ಹಾಕಿದ್ರು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನಾವು ನೋಡ್ತಾ ಕೂತಿದ್ದೀವಿ. ನಮ್ಮ ಬಾಸ್ ಸಾಂಗ್ ಬಂತು. ಜೈ ಡಿ ಬಾಸ್. ನಾವು ಯಾವತ್ತಿದ್ರೂ ಡಿ ಬಾಸ್ ಫ್ಯಾನ್, ಅದು ಹೆಮ್ಮೆಯಿಂದ ಹೇಳ್ಕೊತೀವಿ. ಹಂಗೆ ಮತ್ತೆ ಕೂತು ಸಾಕಾಯಿತು. ಈ ಕಡೆ ಆ ಕಡೆ ಕೂತ್ಕೊಂಡ್ವಿ, ಮತ್ತು ಈ ಕಡೆ ವಿಂಡೋ ಸೈಡ್ ಬಂದ್ವಿ. ಪಾರ್ಕು ಮತ್ತು ಆ ಫ್ಲವರ್ ಎಲ್ಲ ಹಾಕಿದ್ರು, ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ವಿ. ಅಂದರೆ ಕೂತಿದ್ದ ಥರನೇ ಒಂದೇ ಥರ ಕೆಲಸ ಮಾಡಿಬಿಡ್ಬೋದು, ಬಟ್ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಂದರೆ ತುಂಬ ಕಷ್ಟ ಆಗುತ್ತೆ. ಕೊನೆಗೂ OTಯಿಂದ ಬಂದರು ನಮ್ಮ ಮಾವ. ಬಂದು ಮತ್ತೆ ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲ ಹೋಗ್ಬಿಟ್ಟು ಅಂದರೆ 1 ಅವರ್ ಅಲ್ಲೇ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಸ್ವಲ್ಪ ತಲೆನೋವು ಈ ಕಡೆ ಸೈಡು, ಅಂದರೆ ರೈಟ್ ಸೈಡ್ ಅಲ್ವಾ, ಆ ಸೈಡೇ ತಲೆನೋವು ಅಂತ ಅಂತಿದ್ರು. 1 ಅವರ್ ರೆಸ್ಟ್ ಮಾಡಾದಮೇಲೆ ಕರ್ಕೊಂಡೋಗಿ ಆಮೇಲೆ ಅವರೇ ಮೆಡಿಷನ್ಸು ಎಲ್ಲ ಕೊಡ್ತಾರೆ. ಸೊ ಇದು ಅಂದರೆ ಪ್ಯಾಕೇಜ್ ಕೊಡ್ತಾರೆ ನಮಗೆ 19,000ಇಂದ 50,000ವರೆಗೂ ಇದೆ ಅಂತೆ. ಬಟ್ ನಾವು 25,000 ಪ್ಯಾಕೇಜ್ ತೊಗೊಂಡಿದ್ವಿ. ಹಂಗಾಗಿ ಎಲ್ಲ ಇನ್ಕ್ಲೂಡಿಂಗ್ ಅದರಲ್ಲೇ ಇರುತ್ತೆ. ನಾವೇನು ಎಕ್ಸ್ಟ್ರಾ ಅದು ಇದು ಅಂತ ಏನಿಲ್ಲ. ಎಷ್ಟಿದೆ ಅಂತ ಹೇಳಿದ್ರು ಶುಗರು? ಜಾಸ್ತಿ ಇದೆ ಅಂತ. 230 ಜಾಸ್ತಿ. ನಾರ್ಮಲ್ 200 ಇರೋದು 90 to 120 ಕಂಟ್ರೋಲು. ಮೊನ್ನೆ 287 ಇದ್ದಿದ್ದು. 180 ಅಬೌವ್ ಇದ್ದರೆ ಪೋರ್ ಕಂಟ್ರೋಲ್ ಅಂತ. ಅಲ್ಲಾಗಿದ್ರೆ ಮಾಡ್ತಾ ಇರಲಿಲ್ಲ ಅಲ್ವಾ? ಇಲ್ಲ ನೋಡ್ಬೇಕಾಯ್ತು ಕತೆ. ಅಲ್ಲಿ 2 ಕಿತ್ತಿದ್ದೀನಿ ಬರೋ ಕೈಲಿ ಶುಗರ್ ಜಾಸ್ತಿ ಆಗ್ಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದ್ವಿ ನಾವು. ಮತ್ತು ಇನ್ನೊಂದು ಸಲ ಡಾಕ್ಟ್ರು ನೋಡ್ತಾರೆ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ.
ಹಂಗಾಗಿ ಅಲ್ಲಿ ಕೂರ್ಸಾದ್ಮೇಲೆ ಮತ್ತೆ ಡಾಕ್ಟ್ರ್ ಎಲ್ಲ ಮೆಡಿಸನ್ ಎಲ್ಲ ಹೇಳ್ತಾರೆ. ಅದೇ ನಾವು ರಿಪೋರ್ಟ್ ನೋಡಿ ನಾನು ಹಸ್ಬೆಂಡ್ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಈಗ ಅದೇ ಡಾಕ್ಟ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಡಾಕ್ಟ್ರು ಬಂದು ನೋಡಿ ಹೇಳಿದ್ರು, ಎಲ್ಲ ಕ್ಲಿಯರ್ ಆಗಿದೆ, ಲೆಫ್ಟ್ ಸೈಡ್ ಸ್ವಲ್ಪ ಇದೆ, ಅದು ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಾದರೂ ಮಾಡಿಸೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಏಕೆಂದರೆ ಒಂದು ನನಗೆ ಡಿಟೈನು ಮತ್ತು ಐಬ್ರೋಸ್ 2 o'clock ಬರ್ತೀನಿ ಅಂತ ಹೇಳಿದರು. ನಾನು ಅಷ್ಟೊತ್ತಿಗೆ ಮನೆ ಹತ್ರ ಹೋಗಬೇಕಿತ್ತು. ಹಾಗಾಗಿ ಬಂದ್ಬಿಟ್ಟು ನಾನು ಅವ್ರಿಗೆ ಐಬ್ರೋಸು ಮತ್ತು ಡಿಟೈನ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಂತ ಹೊರಟ್ವಿ. ಇವತ್ತಿನ ದಿನ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ.